ಹಾಯ್ ಹೆಲೋ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ಉತ್ತಮ್ ಗಣೇಶ್ ಚಾನಲ್ಗೆ ಸ್ವಾಗತ. ಯಾವಾಗಲೂ ನಾನು ನಿಮಗೆ ಸ್ಯಾರಿ ಕುಚ್ನೊಂದಿಗೆ ಬರ್ತಾಯಿದ್ದೆ. ಇವತ್ತು ಒಂದು ಎಲ್ಲ ಹೆಣ್ಮಕ್ಳಿಗೆ ಯೂಸ್ ಆಗುವಂಥ ಒಂದು ವಿಡಿಯೋನ ಮಾಡ್ತಾಯಿದ್ದೀನಿ. ದಯವಿಟ್ಟು ಎಲ್ಲರೂ ಉತ್ತಮ್ ಗಣೇಶ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಎಲ್ಲರೂ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಶೇರ್ ಮಾಡಿ. ಈ ವಿಡಿಯೋನಂತೂ ತಪ್ಪದೇ ನೀವು ಶೇರ್ ಮಾಡಲೇಬೇಕು, ಯಾಕಂದರೆ ಎಲ್ಲ ಹೆಣ್ಮಕ್ಳಿಗೂ ಯೂಸ್ ಆಗುವಂಥ ವಿಡಿಯೋ ಇದು. ನೋಡಿ, ಇದ್ರ ಬಗ್ಗೆ ಹೇಳ್ತೀನಿ. ಇದು ಒಂದು ಸೆಂಟ್ರಲ್ ಗೌರ್ಮೆಂಟ್ ಕಡೆಯಿಂದ ಮಹಿಳೆಯರಿಗಾಗಿ ಇರುವಂಥ ಒಂದು ಇನ್ಸ್ಟಿಟ್ಯೂಟ್. ಇದು ನ್ಯಾಷನಲ್ ಸ್ಕಿಲ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಫಾರ್ ವುಮೆನ್ ಅಂತ. ಇದು ಬೆಂಗಳೂರಿನ ಡೈರಿ ಸರ್ಕಲ್ನಲ್ಲಿ ಕಿದ್ವಾಯ್ ಹಾಸ್ಪಿಟಲ್ನ ಹಿಂಭಾಗದಲ್ಲಿದೆ. ಅದ್ರ ಪಕ್ಕದಲ್ಲೇ ಇನ್ನೊಂದು ಬಿಲ್ಡಿಂಗ್ ಇದೆ ಫ್ರೆಂಡ್ಸ್, ಅದು ಕೂಡ ನ್ಯಾಷನಲ್ ಸ್ಕಿಲ್ ಡೆವಲಪ್ಮೆಂಟ್ ಡಿಪಾರ್ಟ್ಮೆಂಟ್ ಅಂತ. ಅದಕ್ಕೆ ಹೋಗಬೇಡಿ, ನಾನು ಅದರಲ್ಲೇ ಹೋಗಿ ಹೀಗೆ ಕನ್ಫ್ಯೂಸ್ ಆಗೋಯಿತು. ಬೆಳಗ್ಗೆಯಿಂದ ಮಧ್ಯಾಹ್ನವರೆಗೂ ಹುಡ್ಕೋದೇ ಕೆಲಸ ಆಯಿತು. ಅವ್ರು ಕೊಟ್ಟಿರೋ ಒಂದು ನಂಬರು ಅದು ರೀಚ್ ಆಗ್ತಾ ಇರಲಿಲ್ಲ, ನಾಟ್ ರಿಜಿಸ್ಟರ್ಡ್ ಅಂತ ಹೇಳ್ತಾಯಿತ್ತು. ಸೊ ನಾನು ಹಾಗಾಗಿ ಡೈರೆಕ್ಟ್ ವಿಸಿಟ್ ಮಾಡಿದೆ, ನನಗೆ ಹತ್ತಿರ ಇರೋದ್ರಿಂದ. ಅಲ್ಲಿಗೆ ಹೋದೆ ಅಡ್ರೆಸ್ ಹುಡ್ಕೊಂಡು. ನೋಡಿ, ಇದು ಅಂದರೆ ಇವಾಗ ಏನಕ್ಕೆ ಅಂದರೆ ಎಲ್ಲ ಹೆಣ್ಮಕ್ಳಿಗೆ ಯಾವುದೋ ಒಂದು ವಿಷಯದಲ್ಲಿ ಇಂಟ್ರೆಸ್ಟ್ ಇದ್ದೇ ಇರುತ್ತೆ. ಈಗ ನನಗೆ ಸ್ಯಾರಿ ಕುಚ್ಚಿಗಿರ್ಬೋದು, ಟೈಲರಿಂಗ್ ಇರ್ಬೋದು, ನಿಮಗೆ ಆರಿ ವರ್ಕ್ ಇರ್ಬೋದು, ಅಥವಾ ಟೈಲರಿಂಗ್ ಇರ್ಬೋದು, ಕಂಪ್ಯೂಟರ್ಸ್ನಲ್ಲಿರ್ಬೋದು, ಎಲೆಕ್ಟ್ರಿಕಲ್ಸ್ನಲ್ಲಿರ್ಬೋದು, ಕೆಲವ್ರಿಗೆ ಡೆಕೋರೇಷನ್ ಇರ್ಬೋದು, ಲೈಟಿಂಗ್ಸ್ ಇರ್ಬೋದು, ತುಂಬ ಟ್ರೇಡ್ಸ್ ಇದೆ ಫ್ರೆಂಡ್ಸ್. ಸುಮಾರು ಎಷ್ಟೋ ಹೇಳಿದರು ಅವರು, 170 ಅಬೋವ್ ಹೇಳಿದರು. ತುಂಬ ವಿಷಯಗಳ ಬಗ್ಗೆ ಇಲ್ಲಿ ಟ್ರೈನಿಂಗ್ ಕೊಡ್ತಾರಂತೆ. ಸೊ ನಿಮಗೆ ಯಾವುದರಲ್ಲಿ ಇಂಟ್ರೆಸ್ಟ್ ಇದೆಯೋ ಆ ವಿಷಯದಲ್ಲಿ ನೀವು ಇಲ್ಲಿ ಟ್ರೈನಿಂಗ್ನ ಪಡ್ಕೋಬೋದು. ಆಮೇಲೆ ಟ್ರೈನಿಂಗ್ ಆದಮೇಲೆ ಅವರು ನಿಮಗೆ ಪ್ಲೇಸ್ಮೆಂಟ್ ಕೂಡ ಕೊಡ್ತಾರೆ, ಜಾಬ್ ಕೂಡ ಅವರೇ ಜಾಬ್ ಹುಡುಕಿ ಕೊಡ್ತಾರೆ. ನೋಡಿ, ಗೊತ್ತಾಯ್ತಲ್ವ? ಈಗ ಅಡ್ರೆಸ್ ಬಗ್ಗೆ ಆಯಿತು. ಇಲ್ಲಿ ನೋಡಿ, ಕೆಲವೊಂದು ಹೆಸರುಗಳನ್ನ ಇಲ್ಲಿ ಕೊಟ್ಟಿದ್ದಾರೆ. ಕಂಪ್ಯೂಟರ್ ಆಪ್ರೇಟ್ರು, ಆಮೇಲೆ ಪ್ರೋಗ್ರಾಮಿಂಗ್ ಅಸಿಸ್ಟೆಂಟು, ಡೆಸ್ಕ್ಟಾಪ್ ಪಬ್ಲಿಷಿಂಗ್ ಆಪ್ರೇಟ್ರು, ಹೀಗೆ ನೋಡಿ, ಡ್ರೆಸ್ ಮೇಕಿಂಗು, ಈ ಥರ ಇನ್ನು ಸುಮಾರು ಟ್ರೇಡ್ಸ್ ಇದೆ. ಅವರು ಸ್ವಲ್ಪ ಮಾತ್ರ ಇಲ್ಲಿ ಕೊಟ್ಟಿದ್ದಾರೆ. ಆಮೇಲೆ ನೀವು ಅಲ್ಲಿ ಹೋಗ್ಬಿಟ್ಟು ಹೇಳಿದರೆ ಎಲ್ಲ ಥರ ಇನ್ಫಾರ್ಮೇಷನ್ನು ಕೊಡ್ತಾರೆ. ಈಗ ಫೀಸ್ ಬಗ್ಗೆ ಹೇಳ್ತೀನಿ ನೋಡಿ. ಫೀಸ್ಗಿಂತ ಮೊದಲು ಟೈಮಿಂಗ್ಸ್ ಹೇಳಿಬಿಡ್ತೀನಿ, ಯಾಕಂದರೆ ಟೈಮಿಂಗ್ಸ್ ಅಡ್ಜಸ್ಟ್ ಆಗಬೇಕು ನಮಗೆ. ಫಸ್ಟ್ ಆಫ್ ಆಲು ಟೈಮಿಂಗ್ಸ್ ಬಂದು ಬೆಳಗ್ಗೆ 9 o'clock ಈವ್ನಿಂಗ್ 5:30ವರೆಗೂ ಇರುತ್ತೆ. ಕಂಪಲ್ಸರಿ ನಾವು ಅಲ್ಲಿ ಇರಲೇಬೇಕು. ಒಂದು ದಿನ ಅದು ಟ್ರೈನಿಂಗು 1 ವರ್ಷದವರೆಗೆ ಇರುತ್ತೆ. ಆಮೇಲೆ ಫೀಸ್ ನೋಡಿ ಇಲ್ಲಿದೆ. ಫಸ್ಟು ಅಡ್ಮಿಷನ್ ಫೀಸು 50 rupees, ಅದಷ್ಟೇ. ಸೊ ನನಗೆ ಅದೆಲ್ಲ ಹೇಳಲ್ಲ, ಡೈರೆಕ್ಟಾಗಿ ಹೇಳಿಬಿಡ್ತೀನಿ ನೋಡಿ ಅವರು ಎಷ್ಟು ಹೇಳಿದ್ದು ಅಂತ. 500 rupees ಇರುತ್ತೆ ಫ್ರೆಂಡ್ಸ್ ಫೀಸು 1 yearಗೆ. 1 monthಗಲ್ಲ, 1 yearಗೆ 500 rupees ಫೀಸ್ ಇರುತ್ತೆ. ಅದರಲ್ಲಿ 250 rupees ಮತ್ತೆ ನಮಗೆ ರಿಟರ್ನ್ ಕೊಡ್ತಾರೆ 1 year ಆದಮೇಲೆ, ಟ್ರೈನಿಂಗ್ ಆದಮೇಲೆ. ವಿತ್ ಸರ್ಟಿಫಿಕೇಟ್ ನಮಗೆ 250 rupees ರಿಟರ್ನ್ ಕೊಡ್ತಾರೆ. ಆಮೇಲೆ SC STಗಳಿಗೆ ಜಸ್ಟ್ ಅವ್ರಿಗೆ ನೋಡಿ ಇನ್ನೂ ಕಡಿಮೆ, ಅವ್ರಿಗೆ 275 rupees ಅಷ್ಟೇ ಅವ್ರಿಗೆ. ಆಮೇಲೆ ಅದರಲ್ಲಿ ಮತ್ತೆ 275ನಲ್ಲಿ 250 ರಿಟರ್ನ್ ಕೊಟ್ಟರೆ ಇನ್ನು 25 rupees ಮಾತ್ರ ಅವರು ಪೇ ಮಾಡಿದಾಗೆ ಆಗೋದು. ಸೊ ಫೀಸ್ದಾಯಿತು, ಟೈಮಿಂಗ್ಸ್ ಆಯಿತು. ಕೆಲವರು ಈಗ ಹಳ್ಳಿನಲ್ಲಿರ್ತಾರೆ, ಅವ್ರಿಗೆ ತುಂಬ ಇಂಟ್ರೆಸ್ಟ್ ಇರುತ್ತೆ ಕಲಿಬೇಕು ಅಂತ. ಅದಕ್ಕೆ ಅವರು ಶಾರ್ಟ್ ಟರ್ಮ್ ಕೋರ್ಸಸ್ ಅಂತ ಕೂಡ ಮಾಡ್ತಾರಂತೆ. ಸದ್ಯಕ್ಕಿಲ್ಲ, ಬಟ್ ಮುಂದೆ ಶಾರ್ಟ್ ಟರ್ಮ್ ಕೋರ್ಸಸ್ನಲ್ಲಿ ನೀವು 2 weeksನಲ್ಲಿ ಕಲಿಬೋದು, 3 weeks 6 weeksನಲ್ಲಿ ಈ ಥರ ಕಲಿಬೋದು. ಅದಕ್ಕೂ ಕೂಡ ಸರ್ಟಿಫಿಕೇಟ್ಸ್ ಇರುತ್ತೆ. ಆಮೇಲೆ ಆನ್ಲೈನಲ್ಲೂ ಕೂಡ ಕ್ಲಾಸ್ ಇರುತ್ತೆ. ಬಟ್ ಇದರಲ್ಲಿ ಡ್ರೆಸ್ ಮೇಕಿಂಗ್ಗೆ ಅಂತ ನಾನು ಹೋಗಿದ್ದು, ಡ್ರೆಸ್ ಮೇಕಿಂಗ್ ಟ್ರೇಡ್ನಲ್ಲಿ ಬರುತ್ತೆ. ಆರಿ ವರ್ಕ್ಗೋಸ್ಕರ ಅಂತ ನಾನು ಹೋಗಿದ್ದು. ಅದು ಆನ್ಲೈನಲ್ಲಿ ಸಿಕ್ಕಲ್ಲ, ಕೆಲವು ಸಿಗ್ತವೆ, ಕೆಲವು ಸಿಗಲ್ಲ. ಸೊ ಹಾಗಾಗಿ ನಾವಲ್ಲಿ ಡೈರೆಕ್ಟ್ ವಿಸಿಟ್ ಮಾಡಿಕೊಂಡು ಅವ್ರ ಹತ್ರ ವಿಚಾರಿಸಿದ್ರೆ ಅವರು ಹೇಳ್ತಾರೆ ಯಾವ್ದು ಆನ್ಲೈನ್ ಸಿಗುತ್ತೆ, ಯಾವ್ದು ಸಿಗಲ್ಲ ಅಂತ. ಸೊ ಗೊತ್ತಾಯ್ತಲ್ವಾ? ಅಂಥವ್ರಿಗೆ ನೋಡಿ, ಹಳ್ಳಿಯಿಂದ ಕೂಡ ಬಂದು ಕಲಿಬೋದು. ಅವ್ರಿಗೆ ಇವಾಗ ರೂಮ್ ಮಾಡ್ಕೊಂಡಿರೋಕ್ಕಾಗಲ್ಲ. ಸೊ ಹಾಗಾಗಿ ಇವರು ಅವ್ರ ಕಡೆಯಿಂದನೇ ಒಂದು ವುಮೆನ್ಸ್ ಹಾಸ್ಟೆಲ್ ಅಂತ ಇದೆ, ಅದರ ಒಳಗಡೆ, ಅದೇ ಕ್ಯಾಂಪಸ್ ಒಳಗಡೆ ಇದೆ. ಅದಕ್ಕೆ ನಾವು 1 ತಿಂಗಳಿಗೆ 100 ರೂಪಾಯಿ ಅಂದರೆ 100 rupees ಕೊಡಬೇಕಾಗುತ್ತೆ. 1 ವರ್ಷಕ್ಕೆ 1200 ಆಗುತ್ತೆ. ಆಮೇಲೆ ಊಟದ್ದು ಕೂಡ ಅವ್ರದ್ದೇ ಇರುತ್ತೆ, ಬಟ್ ಅದಕ್ಕೆ ನಾವು 3000 ಪೇ ಮಾಡಬೇಕಾಗುತ್ತೆ. 3000 ಊಟಕ್ಕೆ, 1200 rupees ಬಾಡಿಗೆಗೆ, ಹಾಸ್ಟೆಲ್ ಫೀಸ್ಗೆ ಅಂತ. ನಾರ್ಮಲಾಗಿ ಇನ್ನು 500 rupees ಫೀಸು. ಅದರಲ್ಲಿ ಬಿಡಿ ಇನ್ನು 250 ರೂಪಾಯಿ ವಾಪಸ್ ಬರುತ್ತೆ ನಮಗೆ. ಸೊ ನೋಡಿ, ಇಷ್ಟೇ ಫೀಸ್ನಲ್ಲಿ ನಾವು 1 yearವರೆಗೂ ಕಲಿಬೋದು. ಇವಾಗ ನೋಡಿ, ಎಕ್ಸಾಂಪಲ್ಗೆ ನಾನು ಹೇಳೋದು ಆರಿ ವರ್ಕ್ಗೆ ಇವಾಗ ನನಗೆ ಇಂಟ್ರೆಸ್ಟ್ ಇರೋದ್ರಿಂದ ಅದನ್ನು ಕಲಿಬೇಕು ಅಂತ ನಾನು ಇದಕ್ಕೂ ಮುಂಚೆ ಆಚೆ ಕಡೆ ಕೇಳಿದ್ದು, ಅಂದರೆ ಹೊರಗಡೆ ಕೇಳಿದ್ದು. ನೋಡಿ, ಮಂತ್ಗೆ 25,000 ಕೇಳಿದ್ದು ಬೆಂಗಳೂರಲ್ಲಿ. ನಾನು ಕೇಳಿರೋ ಪ್ಲೇಸ್ನಲ್ಲಿ 25,000 ಕೇಳಿದ್ದು. ಸೊ ನೋಡಿ, 1 ತಿಂಗಳಿಗೆ ಅಷ್ಟು ಎಲ್ಲಿ ಕಟ್ಟೋಕ್ಕಾಗುತ್ತೆ. ಹಂಗಾಗಿ ನಾನು ಈ ಥರ ಇದರಲ್ಲಿ ಕೇಳ್ಕೊಂಡು ಹೋದೆ, ಬಟ್ ನನಗೆ ಟೈಮ್ ಅಡ್ಜಸ್ಟ್ ಆಗಿಲ್ಲ. ಸೊ ಯಾರಿಗೆ ಅಡ್ಜಸ್ಟ್ ಆಗುತ್ತೆ ದಯವಿಟ್ಟು ಎಲ್ಲರೂ ಇದನ್ನು ಯೂಸ್ ಮಾಡ್ಕೊಳ್ಳಿ. ನಿಮ್ಗೆ ಯೂಸ್ ಆಗಿಲ್ಲ ಅಂದರೆ ಯಾರಿಗೆ ಯೂಸ್ ಆಗುತ್ತೆ ಅಂತ ನೀವು ತಿಳ್ಕೊತೀರೋ ಅವ್ರಿಗೆ ಇದನ್ನು ಶೇರ್ ಮಾಡಿ. ಆಮೇಲೆ ಅವರೇ ಕೂಡ ಪ್ಲೇಸ್ಮೆಂಟ್ನ ಹುಡುಕಿ ಕೊಡೋದ್ರಿಂದ ಇನ್ನೂ ಈಸಿಯಾಗಿ ನಮಗೆ ಬೇಗ ಕೆಲಸ ಸಿಗ್ಬಿಡುತ್ತೆ. ನೋಡಿ, ಇದು DD ಚಂದನದಲ್ಲಿ ನಾನು ನೋಡಿದ್ದು.
ನಾನು ಜೂಲೈ ಸ್ಟಾರ್ಟಿಂಗಲ್ಲಿ ನೋಡಿದ್ದು. ನಾನು ಕೂಡ ಲೇಟಾಗಿ ಹೋಗಿದ್ದೆ. ಆಗಲೇ ವಿಡಿಯೋ ನಾನು ಮಾಡಿ ಹಾಕಬೇಕು ಅಂದ್ಕೊಂಡೆ. ನನಗೆ ಅಷ್ಟೊಂದು ಐಡಿಯಾ ಬರಲಿಲ್ಲ. ಇವಾಗ ಅನ್ನಿಸ್ತು. ಸೊ ಹಾಗಾಗಿ ಯೂಸ್ ಆಗಲಿ ಅಂದ್ಬಿಟ್ಟು ನಾನೀಗ ಮಾಡಿ ಹಾಕ್ತಾಯಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ಎಲ್ಲ ಹೆಣ್ಮಕ್ಳಿಗೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ದ ವಾಚಿಂಗ್. ಬಾಯ್. ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗ್ತೀನಿ. ಲೈಕ್ ಮಾಡಿ, ಶೇರ್ ಮಾಡೋದನ್ನು ಮರಿಬೇಡಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ.